ಬೇಸಿಗೆಯ ಸುಡು ಬಿಸಿಲಿಗೆ ಎಷ್ಟು ನೀರನ್ನ ಕುಡಿದ್ರೂ ಸಾಕಾಗಲ್ಲ. ಬರೇ ನೀರನ್ನ ಕುಡಿಯೋ ಬದಲು ಈ ರೀತಿಯ ಮಿಲ್ಕ್ ಶೇಕ್ ಅನ್ನ ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು. ಈ ಮಿಲ್ಕ್ ಶೇಕ್ ಕ್ಯಾರೆಟ್ ನಿಂದ ಮಾಡಿರೋದು ಅಂತ ಗೊತ್ತೇ ಆಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಹಾಗಿದ್ರೆ ಕ್ಯಾರೆಟ್ ಬಾದಾಮ್ ಮಿಲ್ಕ್ ಶೇಕ್ ಅನ್ನ ಹೇಗ್ ಮಾಡೋದು ಅಂತ ನೋಡೋಣ. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಮಧ್ಯಮ ಗಾತ್ರದ 3 ಕ್ಯಾರೆಟ್ ಅನ್ನ ತೊಳೆದು ಕಟ್ ಮಾಡಿ ಒಂದು ಕುಕ್ಕರ್ಗೆ ಹಾಕಿ ಇದರ ಜೊತೆಗೆ 12 ಬಾದಾಮಿ, ಅರ್ಧ ಕಪ್ ನೀರನ್ನ ಸೇರಿಸಿ 2 ವಿಸಿಲ್ ಕೂಗಿಸ್ಕೊಳ್ಬೇಕು. ಇದು ಆರಿದ ನಂತರ ನೀರಿನ ಸಮೇತವಾಗಿ ಬೆಂದ ಕ್ಯಾರೆಟ್ ಅನ್ನ ಮಿಕ್ಸಿ ಜಾರ್ಗೆ ಹಾಕಿ ಇದಕ್ಕೆ ಸಿಪ್ಪೆ ತೆಗೆದ ಬಾದಾಮಿ, 1 ಟೇಬಲ್ ಸ್ಪೂನ್ ಬೆಲ್ಲವನ್ನ ಸೇರಿಸಿ ನುಣ್ಣಗೆ ರುಬ್ಬಿದ ಮಿಶ್ರಣವನ್ನ ಒಂದು ಪಾತ್ರೆಗೆ ಹಾಕಿ 1/2 ಕಪ್ ಕಾದಾರಿದ ಹಾಲನ್ನ ಸೇರಿಸಿ ಮಿಕ್ಸ್ ಮಾಡಿ ಇದಕ್ಕೆ 1/4 ಟೀ ಸ್ಪೂನ್ ಏಲಕ್ಕಿ ಪುಡಿಯನ್ನ ಹಾಕಿ ಮತ್ತೆ ಮಿಕ್ಸ್ ಮಾಡಿದ್ರೆ ಕ್ಯಾರೆಟ್ ಬಾದಾಮ್ ಮಿಲ್ಕ್ ಶೇಕ್ ರೆಡಿ. ಈ ಮಿಲ್ಕ್ ಶೇಕ್ ಅನ್ನ ಫ್ರಿಡ್ಜ್ ನಲ್ಲಿಟ್ಟು ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕ್ಯಾರೆಟ್ ಹಾಗೂ ಬಾದಾಮಿ ಇದ್ದೇ ಇರುತ್ತೆ. ಹಾಗಿದ್ರೆ ನೀವು ಒಮ್ಮೆ ಈ ಮಿಲ್ಕ್ ಶೇಕ್ ಅನ್ನ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.